ಹರೇ ಶ್ರೀನಿವಾಸ. ಕಾಖಂಡಿಕೆಯ ಶ್ರೀಕೃಷ್ಣದಾಸರು ರಚಿಸಿರುವಂಥ ಒಂದು ಅದ್ಭುತವಾದ ಪದ್ಯ, ಭಗವಂತನ ನಾಮಸ್ಮರಣೆಯ ಒಂದು ಮಹತ್ವವನ್ನು ತಿಳಿಸಿಕೊಡುವಂಥ ಪದ್ಯ. ಬಹಳ ಸುಂದರವಾಗಿ ಒಂದು ಸಾಹಿತ್ಯವನ್ನು ರಚನೆಯನ್ನು ಮಾಡಿದ್ದಾರೆ. ಭಗವಂತನ ನಾಮವನ್ನು ಅಂದ್ರೆ ಭಗವಂತನ ನಾಮಸ್ಮರಣೆ ಏನು ಮಾಡ್ತೀವಲ್ಲ, ಆ ಭಗವಂತನ ನಾಮವನ್ನು ಒಂದು ಕಾಮಧೇನುವಿಗೆ ಅವರು ಹೋಲಿಸ್ತಾರೆ. ಅಂದ್ರೆ ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವು ಅಂತಿಕೊಂಡು ಪುರಂದರದಾಸರು ಹೇಳ್ತಾರ. ಹಂಗ ಕಲಿಯುಗದೊಳಗೆ ಏನದ ಭಗವಂತನ ನಾಮಸ್ಮರಣೆಗೆ ಬಹಳನೇ ಮಹತ್ವದ. ಕೃತಯುಗದೊಳಗ, ತ್ರೇತಾಯುಗದೊಳಗ, ದ್ವಾಪರ ಯುಗದೊಳಗ ಏನು ಹೋಮ ಹವನ ತಪಸ್ಸು ಧ್ಯಾನ ಎಲ್ಲವುಗಳನ್ನು ಮಾಡಿದ್ರಿಂದ ಏನು ಪುಣ್ಯ ಸಿಗ್ತಿತ್ತೋ ಅದು ಕಲಿಯುಗದೊಳಗ ಕೇವಲ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡಿದ್ರೆ ಆ ಎಲ್ಲ ಒಂದು ಪುಣ್ಯಗಳು ಸಿಗುವುದಲ್ಲದೆ ಅನೇಕ ಪಾಪಗಳು ಕೂಡ ಪರಿಹಾರ ಆಗ್ತಾವ ಅಂತಿಕೊಂಡು ಅನೇಕ ಜ್ಞಾನಿಗಳು ತಿಳಿಸಿಕೊಡುವುದಲ್ಲದೆ ಅನೇಕ ದಾಸವರಣ್ಯರು ಕೂಡ ತಮ್ಮ ಅನೇಕ ಪದ್ಯಗಳಲ್ಲಿ ಭಗವಂತನ ನಾಮಸ್ಮರಣೆಯ ಮಹತ್ವವನ್ನ ತಿಳಿಸಿಕೊಡ್ತಾರ. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ ಅಂತಿಕೊಂಡು ಮತ್ತೊಂದು ಕಡೆ ಪುರಂದರದಾಸರು ಹೇಳ್ತಾರ. ಒಂದು ಕಡೆ ಕೃಷ್ಣಾಮೃತ ಮಹಾರಣದೊಳಗ ಶ್ರೀಮದ್ ಆನಂದ ತೀರ್ಥರು ಹೇಳ್ತಾರ, ಭಗವಂತನ ನಾಮಸ್ಮರಣೆಯನ್ನ ಮಾಡೋದ್ರಿಂದ ನಮ್ಮ ಪಾಪಗಳು ಹೇಗೆ ಪರಿಹಾರ ಆಗ್ತಾವಂತಂದ್ರ ಅಷ್ಟು ಪಾಪಗಳನ್ನ ನಾವು ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ. ಅಷ್ಟು ಒಂದು ಪಾಪಗಳನ್ನ ಕಳೆಯುವ ಶಕ್ತಿ ಭಗವಂತನ ನಾಮಸ್ಮರಣೆಗೆ ಅದ. ಅದಕ್ಕೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದೊಳಗ ನಾಮಸ್ಮರಣೆ ಸಂಧಿ ಅಂತಾನೆ ಒಂದು ಪ್ರತ್ಯೇಕವಾಗಿ ಒಂದು ಸಂಧಿಯನ್ನ ರಚನೆಯನ್ನ ಮಾಡಿ ನಾಮಸ್ಮರಣೆಯ ಮಹತ್ವವನ್ನು ನಮಗಲ್ಲೇ ದಾಸರು ತಿಳಿಸಿಕೊಡ್ತಾರ. ಹಿಂಗ ಅನೇಕ ದಾಸರು ಕೂಡ ಭಗವಂತ ನಾಮಸ್ಮರಣೆಯನ್ನ ಮಹತ್ವವನ್ನ ತಿಳಿಸಿಕೊಡ್ತಾರ. ಅದಕ್ಕೆ ಇಲ್ಲಿ ಕಾಖಂಡಿಕೆಯ ಕೃಷ್ಣದಾಸರು ಭಗವಂತನ ನಾಮಸ್ಮರಣೆಯನ್ನ ಒಂದು ಕಾಮಧೇನುವಿಗೆ ಅವರು ಹೋಲಿಸ್ತಾರ. ಅದಕ್ಕೆ ಹೇಳ್ತಾರ ಅವರು, ಕರೆದುಣ್ಣಲಿಲ್ಲ ಹರಿನಾಮ ಕಾಮಧೇನುವನು. ಅಂದ್ರ ಇದು ಭಗವಂತನ ನಾಮಸ್ಮರಣೆ ಅನ್ನೋದು ಇದು ಕಾಮಧೇನು ಇದ್ದಂಗ. ಅದಕ್ಕ ಇಂಥ ಒಂದು ಕಾಮಧೇನುವನ್ನ ಕರೆದುಣ್ಣಲಿಲ್ಲ ಹರಿನಾಮ. ನೀವ್ ನಮ್ಮಂತವ್ರಿಗೆ ಅವ್ರು ಉಪದೇಶ ಮಾಡ್ತಾರ, ನೀವ್ ಇಂಥ ಭಗವಂತ ನಾಮಸ್ಮರಣೆ ಎಂಬ ಕಾಮಧೇನುವನ್ನೇ ನಮಗ ಭೂಮಿ ಮೇಲೆ ಕಳಿಸಾನ, ಅದನ್ನ ನೀವು ಕರೆದು ಉಣ್ಣಲಿಲ್ಲ. ಕರೆದು ಅಂತಂದ್ರ ಕಾಮಧೇನುವಿನಿಂದ ನಾವು ಹಾಲನ್ನ ಕರಿತೀವಲ್ಲ, ಆಕಳಿನಿಂದ, ಅದಕ್ಕಂತ ಆಕಳಿನಿಂದ ಹಾಲನ್ನು ನಾವು ಕರಿಬೇಕು. ಹಾಲನ್ನ ನಾವು ಆಕಳಿನ ಕೆಚ್ಚಲಿನಿಂದ ಹಾಲನ್ನ ಕರಿತೀವಲ್ಲ, ಹಂಗ ನೀವು ಹಾಲನ್ನ ಕರಿಲಿಲ್ಲ, ಕರೆದುಣ್ಣಲಿಲ್ಲ ಹರಿನಾಮ. ಅದನ್ನ ಹಾಲನ್ನ ಕರೆದು ನೀವು ಉಣ್ಲಿಲ್ಲಲ್ಲ, ಭಗವಂತನ ಕಾಮಧೇನುವನ್ನೇ ನಮಗ ಕಳಿಶಾನ ಅಂತಿಕೊಂಡು ಹೇಳ್ತಾರ. ಕರೆದುಣ್ಣಲಿಲ್ಲ ಹರಿನಾಮ ಕಾಮಧೇನುವನು. ಆಮೇಲೆ ಮೊದಲೇ ನುಡಿಯೊಳಗೆ ಹೇಳ್ತಾರ, ನೆನೆವರ ಹೊರೆಯಲು ಅನುವಾಗಿ ಬಂದಿರಲು ಮನುಷ್ಯ ಮೈ ಮರೆವರೆ ನೀನು. ಅಂದ್ರೆ ಯಾರು ಭಕ್ತಿಯಿಂದ ನೆನೆಸ್ತಾರ ಅವರಿಗೆ ಅನುವಾಗಿ ಬಂದಿರಲು, ಅವರಿಗೆ ಅನುಗ್ರಹ ಮಾಡ್ಲಿಕ್ಕಂತನೇ ಭಗವಂತ ನಾಮಸ್ಮರಣೆ ಎಂಬತಕ್ಕಂಥ ಕಾಮಧೇನವನ್ನ ಕಳಿಶಾನ. ಅದನ್ನ ನೀವು ಮರೆತು ಮನುಷ್ಯ ಮೈ ಮರೆವರೆ ನೀನು, ನೀ ಮೈ ಮರೆತು ಕೂತು ಬಿಟ್ಟಿಯಲ್ಲಪ್ಪ, ನಿನ್ನದೇ ಲೌಕಿಕ ಪ್ರಪಂಚದೊಳಗ ಬಿಟ್ಟು ಕೂತು ಬಿಟ್ಟಿಯಲ್ಲಪ್ಪ ಅಂತಿಕೊಂಡು ಉಪದೇಶವನ್ನ ಮಾಡ್ತಾರ. ಮುಂದೆ ಎರಡನೇ ನುಡಿಯೊಳಗೆ ಹೇಳ್ತಾರ, ಮನವೆಂಬ ಕರು ಬಿಟ್ಟು ಘನ ಭಕ್ತಿ ಮೂರ ಬಿಟ್ಟು ತನುವಿನ ಪಾತ್ರೆಯಲ್ಲಿ ನೀನು. ಅಂದ್ರೆ ನಾವು ಹಾಲನ್ನ ಹೇಗೆ ಹಿಂಡ್ಕೋಬೇಕು ಅನ್ನೋದನ್ನ ಹೇಳ್ತಾರ. ಮನವೆಂಬ ಕರು ಬಿಟ್ಟು ನಾವು ಭಗವಂತನ ನಾಮಸ್ಮರಣೆ ಮಾಡ್ಬೇಕಾದ್ರ ಮೊದಲು ಈಗ ಆಕಳಿನಿಂದ ಹಾಲನ್ನ ಹಿಂಡ್ಕೋಬೇಕಾದ್ರ ಮೊದಲು ಅಲ್ಲಿ ಏನ್ ಮಾಡ್ತಾರ, ಕರುವನ್ನ ಬಿಡ್ತಾರ. ಕರುವನ್ನ ಬಿಟ್ಟಾಗ ಅದು ಅಲ್ಲಿ ಕೆಚ್ಚಲು ಏನಾಗ್ತದೆ, ಅಲ್ಲಿ ಸಡ್ಲ ಆಗ್ತದೆ, ಆಮೇಲೆ ಉಳಿದ ಹಾಲನ್ನ ಹಿಂಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತಿಕೊಂಡು ಮೊದಲಿಗೆ ಆಕಳಿಗೆ ಕರುವಿಗೆ ಹಾಲನ್ನ ಉಣಿಸ್ಬೇಕಾದ್ದು ಧರ್ಮನೇ. ಆದ್ರೆ ಕರುವಿಗೆ ಉಣಿಸುವುದಲ್ಲದೆ ಅದರಿಂದ ಕೆಚ್ಚಲು ಕೂಡ ಏನದ ಸಡ್ಲಾಗಿ ಉಳಿದ ಹಾಲನ್ನ ಹಿಂಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಂತೂ ಕೂಡ ಏನದ ಆ ಆಕಳಿಗೆ ಮೊದಲು ಕರುವನ್ನ ಬಿಡ್ತಾರ. ಅದಕ್ಕೆ ನೀವು ಭಗವಂತನ ಮೊದಲಿಗೆ ಏನ್ ಮಾಡ್ಬೇಕಂದ್ರ ಮನವೆಂಬ ಕರು ಬಿಟ್ಟು ನಿಮ್ಮ ಮನಸ್ಸನ್ನ ನೀವು ಮೊದಲಿಗೆ ಭಗವಂತನ ಕಡೆ ಹರಸ್ರಿ. ಭಗವಂತನ ಕೆಚ್ಚಲಿಗೆ ಅಂದ್ರೆ ಭಗವಂತನ ಏನು ಕಾಮಧೇನು ನಾಮಸ್ಮರಣೆ ಎಂಬ ಕಾಮಧೇನುವನ್ನ ಕಳಿಶಾನ, ಅದಕ್ಕೆ ನೀವು ಮೊದಲು ನಿಮ್ಮ ಮನಸ್ಸೆಂಬ ಕರುವನ್ನ ಅದಕ್ಕೆ ಬಿಡ್ರಿ. ಅಂದ್ರೆ ಮನಸ್ಸನ್ನ ಮೊದಲು ನೀವು ಭಗವಂತನಿಗೆ ಕೊಡ್ರಿ ಅಂತಿಕೊಂಡು ಹೇಳ್ತಾರ. ಆಮೇಲೆ ಘನ ಭಕ್ತಿ ಮೂರ ಬಿಟ್ಟು
ಆಕಳಿಗೆ ಮುರು ಅಂತಿಕೊಂಡು ಕಟ್ಟಿರ್ತಾರಲ್ಲ, ಹಂಗೆ ನೀವು ಎಂಥ ಮುರು ಅಂತಂದ್ರೆ ಭಕ್ತಿ ಎಂಬತಕ್ಕಂಥ ಮುರುವನ್ನ ಆಕಳಿಗೆ ಕಟ್ಟಿ ತನುವಿನ ಪಾತ್ರೆಯಲ್ಲಿ ನೀನು ಆಕಳಿನ ಹಾಲವನ್ನು ಎದುರಾಗಿ ಹಿಂಡ್ಕೋಬೇಕಂದ್ರೆ ತನುವಿನ ಪಾತ್ರೆಯಲ್ಲಿ ಈ ದೇಹವೆಂಬುದೇ ಒಂದು ಪಾತ್ರೆ, ಇದ್ರೊಳಗ ನೀ ಏನದ ಅದ ಕಾಮಧೇನು ನಾಮಸ್ಮರಣೆ ಎಂಬತಕ್ಕಂಥ ಹಾಲನ್ನ ಹಿಂಡ್ಕೋ ಅಂತಿಕೊಂಡು ಹೇಳ್ತಾರ. ಭಕ್ತಿಯಿಂದ ಮೊದಲ ಮನಸ್ಸನ್ನ ಕೊಡು, ಆಮೇಲೆ ಭಕ್ತಿ ಎಂಬ ಮುರುವನ್ನ ಕೊಡು, ಆಮೇಲೆ ನಮ್ಮ ದೇಹವೆಂಬ ಪಾತ್ರೆಯೊಳಗ ನೀವು ನಾಮಸ್ಮರಣೆ ಎಂಬತಕ್ಕಂಥ ಹಾಲನ್ನ ಹಿಂಡುಕೊಂಡು ಅದರಿಂದ ನೀನು ಉದ್ಧಾರ ಆಗು ಅಂತಿಕೊಂಡು ಹೇಳ್ತಾರ. ಮುಂದೆ ಹೇಳ್ತಾರ 3ನೇ ನುಡಿಯೊಳಗ, ಕರುಣದ ಕೆಚ್ಚಲು ತೊರೆದು ಭೋರ್ಗರೆಯಲು ಅರುವೆಂಬ ಕೈಯಿಂದ ನೀನು. ಆಮೇಲೆ ಭಗವಂತನಿಗೆ ನಮ್ಮ ಮನಸ್ಸೆಂಬ ಕರುವನ್ನ ಕೊಟ್ಟಾಗೇನದ ಕೆಚ್ಚಲಲ್ಲಿ ಏನಾಗ್ತದ, ಹಾಲಿನಿಂದ ತುಂಬಿ ತುಳುಕಾಡ್ತದ. ಅವಾಗ ನಾವು ಮನಸ್ಸನ್ನ ನಾವು ಭಗವಂತನಿಗೆ ಕೊಟ್ಟಿವಂದ್ರ ಭಗವಂತನಿಂದ ಕರುಣದ ಕೆಚ್ಚಲು, ಭಗವಂತ ನಮ್ಗೇನ್ ಮಾಡ್ತಾನ, ಕರುಣೆಯನ್ನ ತೋರ್ತಾನ. ಅವಾಗ ಅವನ ಕರುಣದ ಕೆಚ್ಚಲು ಏನದ ತುಂಬಿ ಬೋರ್ಗರಿತಿರ್ತದಂತ ಹಾಲು. ಅವಾಗ ನೀ ಏನದ ಅರುವೆಂಬ ಕೈಯಿಂದ ನೀನು, ಅರು ಅಂತಕ್ಕಂದ್ರೆ ಜ್ಞಾನ ತಿಳುವಳಿಕೆಯಿಂದ ಭಗವಂತನ ಬಗ್ಗೆ ಶುದ್ಧವಾದ ಜ್ಞಾನದಿಂದ ಆ ಕೈಯಿಂದ, ಜ್ಞಾನವೆಂಬ ಕೈಯಿಂದ ನೀ ಹಾಲನ್ನ ನಾಮಸ್ಮರಣೆ ಎಂಬತಕ್ಕಂಥ ಹಾಲನ್ನ ಹಿಂಡ್ಕೋ ಅಂತಿಕೊಂಡಿಲ್ಲೇ ಹೇಳ್ತಾರ. ಗುರು ಮಹಿಪತಿ ಕಂದ ಗರುಹಿದ ನಿಜಾನಂದ ಸಿರಿ ಸುಖವ ಪಡೆಯಲು ನೀನು. ನನ್ನ ಗುರುಗಳಾಗಿರ್ತಕ್ಕಂಥ ನನ್ನ ತಂದೆ ಆಗಿರ್ತಕ್ಕಂಥ ಮಹಿಪತಿ ದಾಸರು ನನಗೆ ಈ ಒಂದು ಆನಂದವನ್ನು ನನಗೆ ತಿಳಿಸಿಕೊಟ್ಟಾರ. ಅದನ್ನ ನನಗೆ ಹೇಳಿದ್ದನ್ನೇ ನಾನು ನಿಮಗೆ ಹೇಳಿಕತ್ತೀನಿ. ಇದು ನಿಜಾನಂದ, ಇದು ನಿಜವಾಗ್ಲೂ ಕೂಡ ಭಗವಂತನ ನಾಮಸ್ಮರಣೆ ಅದರೊಳಗೆ ಧ್ಯಾನದೊಳಗೆ ಕೂತ್ರ ನಿಜವಾಗ್ಲೂ ಒಂದು ಆನಂದವನ್ನ ಕೊಡ್ತಕ್ಕಂಥದ್ದು. ಅದಕ್ಕೆ ಸಿರಿ ಸುಖವ ಪಡೆಯಲು ನೀನು, ಇಂಥ ಒಂದು ಆನಂದ ನಾಮಸ್ಮರಣೆ ಎಂಬ ಆನಂದದೊಳಗೆ ನೀ ಮುಳುಗಿ ಹಾಲನ್ನ ನಾಮಸ್ಮರಣೆ ಬತಕ್ಕ ಹಾಲನ್ನ ಕುಡಿದು ಸಿರಿ ಸುಖವ ಪಡೆಯಲು ನೀನು. ಸಿರಿ ಸುಖ ಶಾಶ್ವತವಾಗಿರ್ತಕ್ಕಂಥ ಸುಖ ಅಂದ್ರೆ ಮೋಕ್ಷ, ಭಗವಂತನ ಸಾನ್ನಿಧ್ಯವನ್ನ ಪಡೆಯುವಂತ ಒಂದು ಸುಖವನ್ನ ನೀನು ಪಡೆಯೇ ಅಂತಿಕೊಂಡು ಹೇಳ್ತಾರ. ಅದಕ್ಕೆ ಇಂಥ ಒಂದು ಕಾಮಧೇನುವಿಗನ್ನ ನಾಮಸ್ಮರಣೆಯನ್ನ ಕಾಮಧೇನುವಿಗೆ ಹೋಲಿಸಿ ರಚಿಸಿರುವಂತ ಒಂದು ಅದ್ಭುತವಾಗಿರ್ತಕ್ಕಂಥ ಪದ್ಯವನ್ನ ನೋಡೋಣಂತ. ಕಾಮಧೇನುವನು ಕರೆದುಣ್ಣಲಿಲ್ಲ ಹರಿನಾಮ, ಕರೆದುಣ್ಣಲಿಲ್ಲ ಹರಿನಾಮ. ಕಾಮಧೇನುವನು ಕರೆದುಣ್ಣಲಿಲ್ಲ ಹರಿನಾಮ, ಕರೆದುಣ್ಣಲಿಲ್ಲ ಹರಿನಾಮ. ನೆನೆವರ ಹೊರೆಯಲು ಅನುವಾಗಿ ಬಂದಿರಲು, ನೆನೆವರ ಹೊರೆಯಲು ಅನುವಾಗಿ ಬಂದಿರಲು ಮನುಜ ಮೈ ಮರೆವರೆ ನೀನು, ಮನುಜ ಮೈ ಮರೆವರೆ ನೀನು. ಕರೆದುಣ್ಣಲಿಲ್ಲ ಹರಿನಾಮ, ಕಾಮಧೇನುವನು ಕರೆದುಣ್ಣಲಿಲ್ಲ ಹರಿನಾಮ. ಮನವೆಂಬ ಕರು ಬಿಟ್ಟು ಘನ ಭಕ್ತಿ ಮುರವಿಟ್ಟು, ಮನವೆಂಬ ಕರು ಬಿಟ್ಟು ಘನ ಭಕ್ತಿ ಮುರವಿಟ್ಟು ತನುವಿನ ಪಾತ್ರೆಯಲ್ಲಿ ನೀನು, ತನುವಿನ ಪಾತ್ರೆಯಲ್ಲಿ ನೀನು. ಕರೆದುಣ್ಣಲಿಲ್ಲ ಹರಿನಾಮ, ಕಾಮಧೇನುವನು ಕರೆದುಣ್ಣಲಿಲ್ಲ ಹರಿನಾಮ. ಕರುಣದ ಕೆಚ್ಚಲು ತೊರೆದು ಭೋರ್ಗರೆಯಲು, ಕರುಣದ ಕೆಚ್ಚಲು ತೊರೆದು ಭೋರ್ಗರೆಯಲು ತನುವಿನ ಪಾತ್ರೆಯಲ್ಲಿ ನೀನು,
ಹರಿನಾಮ ಕಾಮಧೇನುವನು 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 ಕರೆದುಣ್ಣಲಿಲ್ಲ ಹರಿನಾಮ ಕರೆದುಣ್ಣಲಿಲ್ಲ ಹರಿನಾಮ ಕರೆದುಣ್ಣಲಿಲ್ಲ ಹರಿನಾಮ. ಧನ್ಯವಾದಗಳು.